ನಮಸ್ಕಾರ ಎಲ್ರಿಗೂ ಟ್ರಾವೆಲ್ ವಿತ್ PMT ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಹೊರಟಿರೋದು ನಾರ್ತ್ ಸಿಕ್ಕಿಂ. ನಿನ್ನೆನೆ ಟೂರ್ಸ್ ಅಂಡ್ ಟ್ರಾವೆಲರ್ಸ್ ಅವ್ರಿಗೆ ಡಾಕ್ಯುಮೆಂಟ್ಸ್ ಕೊಟ್ಟು ಪರ್ಮಿಟ್ ಅಪ್ಲೈ ಮಾಡಿದ್ವಿ, ಬೆಳಗ್ಗೆನೆ ಸಿಕ್ತು. ಹಾಗಾಗಿ ಬೇಗನೆ ಹೊರಟ್ವಿ. ಈ ವಿಡಿಯೋದಲ್ಲಿ ಚೆಕ್ ಪೋಸ್ಟ್ ಎಂಟ್ರಿ, ಎಕ್ಸಿಟ್ ಟೈಮ್, ರೋಡ್ ಕಂಡೀಷನ್, ಟ್ರಾವೆಲ್ ಟೈಮ್ ಎಷ್ಟಾಗುತ್ತೆ ಅಂತ ಹೇಳ್ತೀನಿ. ನೋಡ್ಬೋದು ರೂಟ್ನ. ಎಲ್ಲ ಕಡೆ ವಾಟರ್ ಫಾಲ್ಸ್. ರೈನಿ ಸೀಸನ್ ಅಲ್ಲಿ ಹೋದ್ರಂತೂ 100ಕ್ಕಿಂತ ಹೆಚ್ಚು ವಾಟರ್ ಫಾಲ್ಸ್ ಸಿಗ್ತವೆ. ಅದೇ ರೀತಿ ಈ ತರ ಬ್ರಿಡ್ಜ್ಗಳಂತೂ ತುಂಬಾ ಇರುತ್ತೆ. ಈ ಬ್ರಿಡ್ಜ್ ನೋಡ್ಬೋದು, ನೋಡಿದ್ರೇನೆ ಭಯ ಆಗುತ್ತೆ. ಅಲ್ಗೆ ಯಾರು ಎಲ್ಲ ಮಿಕ್ಸ್ ಮಾಡಿ ಕಟ್ಬಿಟ್ಟಿದ್ದಾರೆ. ಆ ನೀರ್ ನೋಡ್ಬೋದು ನೀವು, ಫುಲ್ಲು ಕ್ರಿಸ್ಟಲ್ ಕ್ಲಿಯರ್ ವಾಟರ್. ಹಿಮಾಲಯಸ್ ಇಂದ ಹರ್ದ್ ಬರ್ತಾ ಇರೋಂತ ನೀರದು. ತುಂಬಾ ಕ್ಲಿಯರ್ ವಾಟರ್ ಅದು. ನೋಡಕ್ಕೆ ಒಂಥರ ಖುಷಿ ಆಗುತ್ತೆ. ಆ ಗ್ರೀನ್ ಬೋರ್ಡೆ ವೆಲ್ಕಮ್ ಟು ನಾರ್ತ್ ಸಿಕ್ಕಿಂ ಅಂತ. ನಾರ್ತ್ ಸಿಕ್ಕಿಂಗೆ ಎಂಟರ್ ಆದ್ವಿ. ರೋಡ್ ಕೆಲವೊಂದ್ ಕಡೆ ಅಷ್ಟೇ ಇಷ್ಟು ಚೆನ್ನಾಗಿದೆ, ಇನ್ನು ತುಂಬಾ ಕಡೆ ಫುಲ್ ಹಾರಿಬಲ್ ರೋಡು. ವೀವ್ ಅಂತೂ ಅಲ್ಟಿಮೇಟ್ ಬಿಡಿ, ಹೇಳಕ್ಕೆ ಮಾತೇ ಇಲ್ಲ. ಈ ತರ ಆಫ್ ರೋಡಿಂಗ್ ಇರುತ್ತೆ. ಇಲ್ಲೇ ಆ ಬ್ರಿಡ್ಜ್ ಹತ್ರನೇ ಎಂಟ್ರಿ ಚೆಕ್ ಪೋಸ್ಟ್ ಇದೆ. ಅಲ್ಲಿಗೆ ನೀವು 1 ಗಂಟೆ ಒಳಗಡೆ ಬರಲೇಬೇಕು. 1 ಗಂಟೆ ಮೇಲಾದ್ರೆ ಅಲ್ಲಿ ಗಾಡಿನ ಅಲೋ ಮಾಡಲ್ಲ. ಸೊ ಇಲ್ಲಿಗೆ ಬರಕ್ಕೆ ಗ್ಯಾಂಗ್ಟಾಕ್ ಇಂದ 3 ಅವರ್ಸ್ ಬೇಕಾಗುತ್ತೆ. ನೋಡ್ಕೊಂಡು ಪ್ಲಾನ್ ಮಾಡಿ, ಇಲ್ಲ ಅಂದ್ರೆ ಮತ್ತೆ ಇಲ್ಲಿ ಅಲೋ ಮಾಡಲ್ಲ. ರೋಡ್ ಕಂಡೀಷನ್ ಹಾರಿಬಲ್ ಇರುತ್ತೆ ಅಂಡ್ ತುಂಬಾ ವ್ಯೂ ಪಾಯಿಂಟ್ಸು ಮತ್ತೆ ವಾಟರ್ ಫಾಲ್ಸ್ ಎಲ್ಲ ಇರುತ್ತೆ. ಸೊ ಹಂಗಾಗಿ ಎಲ್ಲ ಕಡೆ ಸ್ಟಾಪ್ ಮಾಡ್ತೀರಾ. ಸೊ 3 ಅವರ್ಸ್ ಬೇಕು. ಆಕ್ಚುಲಿ ನೀವು ಮ್ಯಾಪ್ನ ಹಾಕಿದ್ರೆ ಗ್ಯಾಂಗ್ಟಾಕ್ ಇಂದ ಲಾಚುಂಗಿಗೆ ಬರೀ 3.5 ಅವರ್ ತೋರಿಸುತ್ತೆ, 115 ಕಿಲೋಮೀಟರ್. ಬಟ್ ನಾವು ಅನ್ಕೊಂಡಿರೋ ತರ ಇಲ್ಲ ಅದು ರೋಡು. ಸೊ ಬೇರೆ ರೂಟಲ್ಲಿ ಬರಬೇಕು. ಮಂಗನ್ ಪೆಟ್ರೋಲ್ ಬಂಕ್ ಆದ್ಮೇಲೆ ಲೆಫ್ಟಿಗೆ ತಗೊಂಡು ಬರಬೇಕು. ಫುಲ್ ಆಫ್ ರೋಡಿಂಗ್. ಸೊ ಮಿನಿಮಮ್ ಲಾಚುಂಗ್ ರೀಚ್ ಆಗಕ್ಕೆ 7 to 8 ಅವರ್ಸ್ ಬೇಕು. ನೋಡಿ ಈ ತರ ಇರುತ್ತೆ ಎಲ್ಲ ಕಡೆ ಕಂಡೀಷನ್ನು. 10-20 ಅಲ್ಲಿ ಹೋಗ್ತಾ ಇರ್ಬೇಕು ಇಲ್ಲೆಲ್ಲ. ಇಲ್ಲಂತೂ ಒಂದ್ ಕಡೆ ಫುಲ್ ಸ್ಟೀವ್ ಇತ್ತು, ಲಗೇಜ್ ಜಾಸ್ತಿ ಇತ್ತು. ಹಂಗಾಗಿ ಗಾಡಿ ಹಿಂದಕ್ಕೆ ಬಂದ್ಬಿಟ್ಟಿತ್ತು. ಹಿಂದೆ ಬಂದು ಮತ್ತೆ ಮುಂದೆ ಹೋದ್ವಿ. ಫುಲ್ ಸೀನಿಕ್ ರೂಟು. ಎಲ್ಲ ಕಡೆ ಕ್ಲೌಡ್ ಬೆಟ್ಸು. ರೂಟ್ ನೋಡಿ, ಇಲ್ಲಿ ರಾಕ್ಸು, ರೋಡು, ರೈಟ್ ಸೈಡ್ ಅಲ್ಲಿ ವ್ಯೂ. ಸ್ವರ್ಗ ಸ್ವರ್ಗ. ಸ್ವರ್ಗಕ್ಕೆ 3 ಹೆಜ್ಜೆ. ನೋಡ್ಬೋದು ರೈಟ್ ಸೈಡ್ ಅಲ್ಲಿ ಕ್ಲೌಡ್ ಬೆಟ್ಸ್, ಕ್ಲೌಡ್ 9 ಫೀಲ್ಸ್. ಎಲ್ಲ ಕಡೆ ವಾಟರ್ ಕ್ರಾಸಿಂಗ್ ಸಿಗುತ್ತೆ. ಮಾನ್ಸೂನ್ ಟೈಮ್ ಅಥವಾ ಮಳೆ ಟೈಮಲ್ಲಿ ಹೋದ್ರೆ ನೀವು 100+ ವಾಟರ್ ಕ್ರಾಸಿಂಗ್ಸ್. ಇದಂತೂ ನೋಡಿ, ಈ ವ್ಯಾಲಿ ಮಾಸ್ ತರ ಇದೆ. ನೋಡಿ ಹೇಗಿದೆ ಅಂತ ನೋಡ್ಬೋದು. ಸೈಡಿಗೆ ಏನು ಇದೆ ಇಲ್ಲ, ಪ್ರೊಟೆಕ್ಷನ್ ಎಲ್ಲ. ಮಿಸ್ ಆದ್ರೆ ವೇಟು ಕೈಲಾಸನೆ. ಇಲ್ಲಿಂದ ಡೈರೆಕ್ಟ್ ಕೈಲಾಸನೆ. ನೋಡಿ ಎಷ್ಟು ಡೀಪ್ ಇದೆ ಅಂತ. ಆಕ್ಚುಲಿ ರಿಯಲ್ ಕಣ್ಣಲ್ಲಿ ನೋಡಿದ್ರೆ ನೆಕ್ಸ್ಟ್ ಲೆವೆಲ್. ಇಲ್ಲಿ ಸರ್ಪ್ರೈಸ್ ಅಂತ ಒಂದು ವೆಹಿಕಲ್ ಬಂದ್ಬಿಡ್ತು. ನನ್ನನ್ನೇ ಇನ್ನೇನು ಕೈಲಾಸಕ್ಕೆ ಕಳಿಸ್ತಾ ಇದ್ರು. ಇಲ್ಲ, ಆ ಥರ ಏನಿಲ್ಲ, ಸುಮ್ಮನೆ ತಮಾಷೆಗೆ ಹೇಳಿದೆ. ಕಂಟ್ರೋಲ್ ಮಾಡಿ ಬರ್ಬೋದು. ಸೊ ಬಿ ಕೇರ್ಫುಲ್ ಆಗಿ ಓಡಿಸ್ಬೇಕು, ತುಂಬ ಕೇರ್ಫುಲ್. ಅಲ್ಲಿ ನೋಡಿ, ಅಲ್ಲಿ ಫುಲ್ ಸ್ಟೀಪ್. ಅಲ್ಲಿ ಎಷ್ಟು ಆಳ ಇದೆ ಅಂದರೆ ಯು ಕಾಂಟ್ ಇವನ್ ಇಮ್ಯಾಜಿನ್, ಅಷ್ಟು ಆಳ ಇದೆ ಇಲ್ಲಿ. ಬಿದ್ದರೆ ಎತ್ತಕ್ಕೂ ಆಗಲ್ಲ, ಹಂಗಿದೆ ಈ ವ್ಯಾಲಿ. ಈ ಸೀನಿಕ್ ರೋಡ್ಸು ಎಲ್ಲ ನೋಡ್ಕೊಂಡು ಕೊನೆಗೆ ಎಕ್ಸಿಟ್ ಚೆಕ್ ಪೋಸ್ಟ್ ಹತ್ರ ಬಂದ್ವಿ. ಇಲ್ಲಿಗೆ ಬರೋಕ್ಕೆ, ಎಂಟ್ರಿ ಚೆಕ್ ಪೋಸ್ಟಿಂದ ಇಲ್ಲಿಗೆ ಬರೋಕ್ಕೆ ಮಿನಿಮಮ್ 3 ಅವರ್ಸ್ ಆಗುತ್ತೆ. ಆ ವ್ಯೂಸ್ ಎಲ್ಲ ನೋಡಿಕೊಂಡು ಇಲ್ಲಿಂದ ಎಷ್ಟೊತ್ತಿಗೆ ಬೇಕಾದ್ರೆ ಹೋಗ್ಬೋದು, ನಿಧಾನಕ್ಕೆ ಹೋಗ್ಬೋದು, ಏನು ತೊಂದರೆ ಇಲ್ಲ. ಬಟ್ ನಿಮಗೆ ಆಲ್ರೆಡಿ ಟಯರ್ಡ್ ಆಗಿರುತ್ತೆ, ಬೇಗ ಸ್ಟೇ ರೀಚ್ ಆಗಬೇಕಾಗಿರುತ್ತೆ. ಫೈನಲಿ ಎಲ್ಲ ಮುಗಿಸ್ಕೊಂಡು ಲಾಚುಂಗ್ಗೆ ಬಂದ್ವಿ.
ಇವತ್ತಿನ ಜರ್ನಿ ಮುಗೀತು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.